सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ಏನಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ತುಂಬ ಪರ್ಸ್ನಲ್ ಆಗಿ ತಗೊಂಡು ನಿಮ್ಮ ಭಾವನೆಗಳ ತೇಜೋವಧೆ ಮಾಡಿಕೊಂಡ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ತ್ಯಾಗ, ನೀವು ಒಬ್ಬರೇ ಒಂಟಿಯಾಗಿ ಎಷ್ಟು ಅಂತ ತ್ಯಾಗ ಮಾಡ್ತೀರಾ ಅಲ್ವಾ? ಬೇರೆಯವರು ಒಂದು ಸ್ವಲ್ಪ ತ್ಯಾಗ ಮಾಡಲಿ ಬಿಡಿ. ತುಂಬ ತ್ಯಾಗ ಮಾಡ್ತಿದ್ದೀರಾ. ತ್ಯಾಗ ಮಾಡಿ 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 ಸಾಕು ಸಾಕು, ಇನ್ನ ಎಷ್ಟು ತ್ಯಾಗ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸ್ಯಾಕ್ರಿಫೈಸ್ ಹೇಳ್ತಿದ್ದಾರೆ ಗಣೇಶ. ನೀವೊಬ್ಬರೇ ಎಷ್ಟು ಅಂತ ತ್ಯಾಗ ಮಾಡ್ತಿದ್ದೀರಾ, ಸಾಕು, ಇನ್ನೊಂದು ಸ್ವಲ್ಪ ತ್ಯಾಗ ಮಾಡೋದಾದ್ರೆ ನಿಮ್ಮ ಶತ್ರುಗಳು ತ್ಯಾಗ ಮಾಡಲಿ ಬಿಡಿ ಅನ್ನೋ ಅಂಥದ್ದನ್ನ ಹೇಳ್ತಿದ್ದಾರೆ. ನಿಮ್ಮ ಶತ್ರುಗಳು ತ್ಯಾಗ ಮಾಡಲಿ ಅನ್ನುವಂಥದ್ದು ಇದೆ. ಸೊ ಅವ್ರು ತ್ಯಾಗ ಮಾಡಲಿ ಬಿಡಿ. ಶತ್ರುಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಿಮ್ಮನ್ನ ಇಲ್ಲ ಅನ್ಸೋದಕ್ಕೆ ಅಥವಾ ನಿಮ್ಮ ಪೂಜೆ ಪುನಸ್ಕಾರಗಳು ಭಗವಂತನ ತಲುಪದೇ ಇರೋ ಹಾಗೆ ತಡಿತಾ ಇದ್ದಾರೆ, ಅದ್ರ ಬಗ್ಗೆ ಗಮನ ಇರಲಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗ್ತಿದ್ರು ಮತ್ತೆ ಮತ್ತೆ ತೊಂದರೆ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಗಮನ ಇರಲಿ. ನಿಮ್ಮ ಮನೆಯಲ್ಲಿ ಸಾಕಷ್ಟು ನೆಗೆಟಿವಿಟಿ ಆಗೋದಕ್ಕೆ, ನಿಮ್ಮ ಆಹಾರ ಪದಾರ್ಥಗಳು ವಿಷಯುಕ್ತ ಆಗೋದಕ್ಕೆ ಕಾರಣ ಯಾರು, ಏನು, ಯಾಕೆ, ಹೇಗೆ, ಎಲ್ಲಿ ಪ್ರಶ್ನೆಗಳಿಗೆ ಉತ್ತರ ಆದಷ್ಟು ಬೇಗ ನಿಮ್ಗೆ ಸಿಗೋದ್ರಲ್ಲಿ ಇದೆ. ಆಂಜನೇಯ ಆಗ್ಲಿ, ಗಣೇಶ ಆಗ್ಲಿ, ನಿಮ್ಮ ಬುದ್ಧಿಯ ಜ್ಞಾನದೇವಿಯಾಗಿರ್ಲಿ. ಸೊ ಇವತ್ತು ಜ್ಞಾನೇಶ್ವರಿ ಜಯಂತಿನ ಸಮಥಿಂಗ್ ಏನೋ ಮರ್ತೋದಂಗಿದೆ. ಸೊ ಇರಬಹುದು ಇವತ್ತು ಜ್ಞಾನೇಶ್ವರಿ ಜಯಂತಿನೋ ಸಮಥಿಂಗ್ ಏನೋ ಮರ್ತೋಗಿದ್ದೀನಿ. ನಿಮ್ಮ ಬುದ್ಧಿ ದೇವಿ ಏನಿದ್ದಾರೆ, ಶಾರದಾ ದೇವಿ ಇರ್ಬೋದು, ಸರಸ್ವತಿ ದೇವಿ ಇರ್ಬೋದು, ವಿದ್ಯಾ ಬುದ್ಧಿ ಪ್ರದಾಯಿನಿ ದೇವಿ ಇರ್ಬೋದು, ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಯಾಕೆ ವೆಯ್ಟ್ ಮಾಡ್ತಿದ್ದಾರೆ, ಏಂತಕ್ಕೋಸ್ಕರ ಅವರು ಕಾಯ್ತಾ ಇರಬಹುದು, ಇದಕ್ಕೆ ಉತ್ತರನ ನೀವು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಮರದ ಒಳಗೆ ಒಂದು ದೈವ ಶಕ್ತಿ ಇದೆ. ಆ ಮರನ ತಗೊಂಡು ನೀವು ಏನೋ ಒಂದು ಸಿಂಹಾಸನನೋ ಅಥವಾ ಏನು ಸಮಥಿಂಗ್, ಏನು ಪಾದುಕೆನೋ ಅಥವಾ ಪೀಠನೋ ಅಥವಾ ಗುರುಗಳು ಕುತ್ಕೊಂಡು ಹೇಳ್ತಾರಲ್ಲ ಆ ಥರದ್ದೇನೋ, ಆ ಥರದ್ದು ದೈವ ಮರ ಸಿಗತ್ತೆ. ಅದರಲ್ಲಿ ದೇವರ ಆಶೀರ್ವಾದ ಇರುವಂಥದ್ದು, ಅದರಿಂದ ಮಾಡಬಹುದು, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಒಂಥರ ಏನ್ ಹೇಳ್ತಾರೆ, ಗುಡುಗು ಮಿಂಚು ಬರಸಿಡಿಲು ಸಮೇತ ಭೋರ್ಗರೆತದ ಮಳೆ ಬರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಕಾಡಿನ ನದಿಯ ತಪ್ಪಲಿನಲ್ಲಿ ಮೌನವಾಗಿ ರಾಮಾಂಜನೇಯ ಕೂತಿದ್ದಾನೆ. ಪಂಚಮುಖಿ ಆಂಜನೇಯನ ಶಿಲಾ ವಿಗ್ರಹ ಆಲ್ರೆಡಿ ಅಲ್ಲಿ ಇದೆ. ಅದನ್ನ ಮೇಲೆತ್ಕೊಂಬನ್ನಿ, ಗುಡಿ ಕಟ್ಟಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಾಂದ್ರೆ ಎಲ್ಲಿ ಪ್ರತಿಷ್ಠಾಪಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿದೆ, ಅಲ್ಲಿ ಹೋಗಿ ಪ್ರತಿಷ್ಠಾಪಿಸ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ಅಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡ್ಬಿಟ್ಟು ಬನ್ನಿ, ಅಲ್ಲಿ ಯಾರ್ಯಾರನ್ನ ಹೇಗೆ ನಿಗ್ರಹ ಮಾಡ್ಬೇಕು ಮಾಡ್ತೀನಿ ಅಂತ ಆಂಜನೇಯ ಹೇಳ್ತಿದ್ದಾರೆ. ಜೊತೆಗೆ ಯಾರ್ಯಾರಿಗೆ ಪಾಶ ಬೀಸಿದಾರೋ ಆ ಪಾಶ ಎಲ್ಲ ನನ್ನ ಹತ್ರ ಇದೆ, ಎಲ್ಲರ ಲೆಕ್ಕ ನನ್ನ ಹತ್ರ ಇದೆ. ಪಾಶಾಂಕುಶಧರ ಮತ್ತೆ ಪರಶುರಾಮ, ಪಾಶಾಂಕುಶಧರ ಮತ್ತೆ ಪರಶುರಾಮ. ಸೊ ಗಣೇಶ ಮತ್ತೆ ಆಂಜನೇಯ ಇಬ್ಬರು ಸಮಥಿಂಗ್ ಏನೋ ಪರಶುರಾಮರ ಒಂದು ಆಜ್ಞೆಗೋಸ್ಕರ ಅಥವಾ ಪರಶುರಾಮರಿಗೋಸ್ಕರ ಕಾಯ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಅದು ಏನೋ ಸಮಥಿಂಗ್ ವಿಲ್ ಸೀಕ್ರೆಟ್, ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪೆಂಡ್, ಅದು ಬಂದಾಗ ಆ ಥರದ್ದೇನೋ ಇದೆ. ಜೊತೆಗೆ ದೇವರಿಗೆ ಒಂದು ಪೂಜೆ ಮಾಡದಿರೋ ಅಷ್ಟು, ದೇವರಿಗೆ ಒಂದು ಹೂವು ಹಾಕದಿರೋ ಅಷ್ಟು ಬಡತನ ನಿಮ್ಮಲ್ಲಿ ಇಲ್ಲ. ದೇವರಿಗೆ ಹೂವು ಹಾಕಿ ಅಲಂಕಾರ ಮಾಡಿ ಪೂಜೆನ ಮಾಡಿ ಅನ್ನುವಂಥದ್ದು ಇದೆ. ದೇವರಿಗೆ ಹಣ್ಣು ಹಂಪಲು ಹೂವು ಹಾರ ಹಾಕಿ ಪೂಜೆನ ಮಾಡಿ ಅನ್ನುವಂಥದ್ದು ಇದೆ. ರಕ್ತದ ಕಲೆ ಮೆತ್ತಿದೆ, ಶುದ್ಧೀಕರಿಸ್ಕೊಳ್ಳಿ ದೇವಿನ ಅನ್ನುವಂಥದ್ದು ಇದೆ. ಜೊತೆಗೆ
ಯಾರು ಪೆಟ್ ಮಾಡಿದ್ರಿ ಎಲ್ಲೂ ಹೋಗಿಲ್ಲ, ಅಲ್ಲೇ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ರಾಜ ರವಿವರ್ಮರ ಪೇಂಟಿಂಗಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಮಾಹಿತಿಗಳು ಹರಿದಾಡತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ದುಡ್ಡು, ನಿಮ್ಮ ಜ್ಞಾನ, ನಿಮ್ಮ ವಿದ್ವತ್ತು ನಿಮಗೆ ಬಂದು ಸೇರುತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಮುತ್ತಿನ ಬಳೆಗಳು, ಮುತ್ತಿನ ಹಾರ ಉಡುಗೊರೆಯಾಗಿ ಬರುವಂಥ ಸಾಧ್ಯತೆಗಳು ಇದೆ. ಸೊ ನೋ ಮ್ಯಾಟರ್ ನೀವು ಮೇಲ ಫೀಮೇಲ ಇಬ್ಬರಿಗೂ ಮುತ್ತಿನ ಹಾರ ತಗೊಳ್ತೀರಾ, ಮಣಿ ಹಾರ ಹಾಕ್ತೀರಾ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ. ಜೊತೆಗೆ ಸೌಭಾಗ್ಯ ದೇವತೆನ ದೌರ್ಭಾಗ್ಯ ದೇವತೆ ಮಾಡಬಾರ್ದು. ಮುತ್ತೈದೆನ ಮುತ್ತೈದೆ ಆಗಿರೋದಕ್ಕೆ ಬಿಡಬೇಕು. ಮುತ್ತೈದೆದ ಸಮಥಿಂಗ್ ಹೇಗಿದೆ ಅಂದರೆ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಸ್ವಲ್ಪ ಕಸಿವಿಸಿ ಆಗುತ್ತೆ, ಬಟ್ ಐ ಆಮ್ ನಾಟ್ ಶೋರ್. ಅಂದರೆ ಮದುವೆ ವಿಚಾರದಲ್ಲಿ ಮದುವೆ ಆಗದೆ ಇರೋ ಹಾಗೆ ತಡೀಲು ಕೂಡ್ದು, ಮದುವೆ ಆದರೆ ಸೌಭಾಗ್ಯನ ಕಿತ್ಕೊಳ್ಳು ಕೂಡ್ದು. ಅಂದರೆ ಅವರಿಗೆ ಅವ್ರ ಹಸ್ಬೆಂಡಿಗೆ ಏನು ತೊಂದರೆ ಮಾಡೋದಾಗ್ಲಿ, ಅವ್ರ ವೈಫಿಗೆ ಏನಾದರೂ ತೊಂದರೆ ಮಾಡೋದಾಗ್ಲಿ ಹೀಗೆ ಮಾಡಬಾರ್ದು. ದೀರ್ಘ ಸುಮಂಗಲಿ ಭವ ಅನ್ನುವಂಥ ರೀತಿಯಲ್ಲಿ ಆಶೀರ್ವಾದ ಮಾಡಬೇಕು. ಸಮಥಿಂಗ್ ಆ ಥರ ಇದೆ. ಮತ್ತೆ ನಿಮ್ಮ ವಿಘ್ನಗಳನ್ನ ನಿವಾರಣೆ ಮಾಡೋದಕ್ಕೆ ವಿಘ್ನೇಶ್ವರ ಯಾವಾಗಲೂ ಇರ್ತಾರೆ. ಅವರ ಆಶೀರ್ವಾದನ ತಗೊಳ್ಳಿ. ಜೊತೆಗೆ ಅರಮನೆಯಲ್ಲಿ ಒಂದು ಗಣೇಶನ ವಿಸರ್ಜನೋತ್ಸವದಲ್ಲಿ ಒಂದು ಸಮಸ್ಯೆ ಆಗಿತ್ತು ಬಹಳ ಹಿಂದೆ. ಆ ಸಮಸ್ಯೆಗೆ ಒಂದು ಕಾರಣ ಇದೆ. ಅದನ್ನ ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಆಂಜನೇಯ ಕಾಯ್ತಾ ಇದ್ದಾರೆ, ನಿಮ್ಮ ರಕ್ಷೆ ಯಾವಾಗಲೂ ಮಾಡ್ತಾರೆ, ನಿಮ್ಮ ಜೊತೆ ಇದ್ದಾರೆ. ನಿಮಗೆ ಕೊಟ್ಟಿರೋ ಕೆಲಸನ ನೀವು ಮಾಡ್ತಾ ಇರಿ. ಮಿಕ್ಕಿದ ಯಾವಾಗ ಎಲ್ಲಿ ಏನಾಗಬೇಕು ಅದನ್ನ ಆಂಜನೇಯ ನೋಡ್ಕೊಳ್ತಾರೆ. ಪಂಚಮುಖಿ ಆಂಜನೇಯನ ಆರಾಧನೆ ಮಾಡಿ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಸುಮ್ಮನೆ ಕೂತಿದ್ರೆ ಆಗಲ್ಲ, ಓದಿನ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಸೊ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತಲೆಗೆ ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಇದೆ. ಅದರಿಂದ ಹೆಚ್ಚು ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಜನರಿಗೆ ಏನೋ ಒಂದು ಅವಕಾಶ ತಪ್ಪೋಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲಾನು ಸಮಾನ ದೃಷ್ಟಿಕೋನದಿಂದ ನೋಡುವಂಥ ಮನಸ್ಥಿತಿಗೆ ಬರಬೇಕು ಅನ್ನುವಂಥದ್ದು ಇದೆ. ಭಗವಂತ ಎಲ್ಲವನ್ನೂ ಒಂದೇ ಸಮಾನ ಸ್ಥಿತಿಲಿ ನೋಡ್ತಿದ್ದಾನೆ. ನೀವು ಕೂಡ ಹಾಗೆ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದಷ್ಟು ಗೀತೋಪದೇಶದ ಒಂದಷ್ಟು ತುಣುಕುಗಳು ಅಥವಾ ಅಧ್ಯಯನ ಮಾಡಿದ್ರೆ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಒಂದು ಹೊಸ ಮಾರ್ಗದರ್ಶನ ನಿಮಗೆ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಏನೋ ಒಂದು ನ್ಯೂ ಬಿಗಿನಿಂಗ್, ಹೊಸ ಅರ್ಥದಲ್ಲಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ತೀರಾ. ಜೊತೆಗೆ ಭಗವಂತನ ಕೂಡ ಹೊಸ ಅರ್ಥದಲ್ಲಿ ಅರ್ಥೈಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನಕ್ಕೆ ಬರಬೇಕಾಗಿರುವಂಥ ವ್ಯಕ್ತಿ ಬರ್ತಾ ಇಲ್ಲ ಅಂದರೆ ಬರುವಂಥ ಸಾಧ್ಯತೆ ಇದೆ, ಬರ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಇನ್ಮುಂದೆ ತಂಗಾಳಿ ಬೀಸುವಂಥ ದಿನಗಳು ಇದೆ. ಎಲ್ಲ ನಾರ್ಮಲಿಗೆ ಬರುತ್ತೆ, ಭಯ ಬೇಡ ಅನ್ನುವಂಥದ್ದು ಇದೆ. ದೂರದ ಬೆಟ್ಟದ ಮೇಲೆ ನಿಮಗೆ ಒಂದು ಆಶೀರ್ವಾದ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಆಶೀರ್ವಾದ ಸಿಗತ್ತೆ ಅನ್ನುವಂಥದ್ದು ಇದೆ. ದೈವದ ಆಶೀರ್ವಾದ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ನೀವು ಸ್ಥಳ ಬದಲಾವಣೆ ಮಾಡ್ತೀರಾ, ಬೇರೆ ಕಡೆ ಎಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಬೇರೆ ಕಡೆ ಶಿಫ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರನ್ನೋ ಭೇಟಿಯಾಗಕ್ಕೆ ಕೆಲವರು ಹೋಗ್ಬೋದು, ಕೆಲವರು ಭಗವಂತನ ಹತ್ರ ತಮ್ಮ ಪ್ರಾರ್ಥನೆ ಎಲ್ಲ ಸಲ್ಲಿಸಿದ್ದು ತಲುಪಿದ್ಯಾ ಇಲ್ವಾ ಅಂದರೆ ಖಂಡಿತವಾಗ್ಲೂ ತಲುಪಿದೆ ಅನ್ನುವಂಥದ್ದು ಇದೆ. ಯಾರೋ ವಿಷ್ಣು ಲೋಕಕ್ಕೆ ಹೋಗಿ ನಿಮ್ಮ ಬಗ್ಗೆ ಮಾಹಿತಿನ ಹೇಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಎಸ್, ಆರ್ಕೇಂಜಲ್ಸ್ ಗರುಡ ದೇವರ ಆಶೀರ್ವಾದ ಕೂಡ ಇದೆ. ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ಭಗವಂತನಿಗೆ ತಲುಪಿದೆ ಅನ್ನುವಂಥದ್ದು ಇದೆ. ಭಗವಂತನಿಗೆ ಅದೆಲ್ಲ ತಲುಪಿದೆ ಅನ್ನೋದಾದ್ರೆ ಭಗವಂತನ ಸಂದೇಶ ಏನಿದೆ ಅಂತ ಯಾರಿಗೋ ಇರಬಹುದು ಪ್ರಶ್ನೆ.
ಸೊ ಭಗವಂತನ ಸಂದೇಶ ಚಿಂತೆ ಬೇಡ, ಭಯ ಬೇಡ, ಎಲ್ಲಾನು ನಾನು ನೋಡ್ಕೊಳ್ತೀನಿ ಅನ್ನುವಂಥ ಭರವಸೆನ ಕೊಡ್ತಿದ್ದಾರೆ. ಎಸ್ಪೆಷಲಿ ಮದುವೆ ವಿಚಾರಕ್ಕೆ ಯಾರು ಅಡ್ಡಿಪಡಿಸಿದ್ರೋ ಅವರಿಗೆ ತೊಂದರೆಗಳು ಆಗ್ತಾ ಇದೆ. ವಯಸ್ಸಾಯ್ತು, ಇನ್ನ ಬುದ್ಧಿ ಕಲ್ತಿಲ್ಲ ನೀನು, ನಿನ್ಗೆ ಶಿಕ್ಷೆ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಆಗುವಂಥದ್ದು, ನಿಮ್ಮ ಸೋಲ್ಮೇಟ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮಗೆ ರಕ್ಷೆ ಅನ್ನೋದು ಇದೆ. ನೀವು ಸ್ವತಂತ್ರವಾಗಿ ಇದ್ದೀರಾ, ಏನು ಬೇಕಾದರೂ ನೀವು ಮಾಡಬಹುದು, ನಿಮಗೆ ರಕ್ಷೆ ಇದೆ ಅನ್ನುವಂಥದ್ದು ಇದೆ. ನಿಮ್ಮನ್ನು ಯಾರಾದರೂ ಟಚ್ ಮಾಡೋಕ್ಕಿಂತ ಮುಂಚೆ ಭಗವಂತ ಅಡ್ಡಿಪಡಿಸ್ತಾನೆ ಅವರಿಗೆ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ರಹಸ್ಯಗಳು ಇದೆ. ಯಾರು ಎಲ್ಲಿ ಹುಟ್ಟಬೇಕು, ಯಾಕೆ ಹುಟ್ಟಬೇಕು, ಹೇಗೆ ಹುಟ್ಟಬೇಕು, ಯಾವಾಗ ಹುಟ್ಟಬೇಕು ಅನ್ನೋದು. ಅದನ್ನು ತಿಳ್ಕೊಂಡು ಏನು ಮಾಡ್ತೀರಾ, ಸದ್ಯಕ್ಕೆ ನಿಮ್ಮ ಕರ್ತವ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಜನ ಅಗತ್ಯ ಇರೋರು ಹೋಮ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗಂಗಾಧರೇಶ್ವರ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನ ಕೊಡ್ತಾನೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆ ಸಮಯ ಬಂದಿದೆ ಇವಾಗ, ನಿಮ್ಮ ದೇಹಕ್ಕೆ ಒಂದು ಪುನಶ್ಚೇತನ ಕೊಡುವಂಥದ್ದು. ಸಮಥಿಂಗ್ ವಿಲ್ ಸೀಕ್ರೆಟ್ ಎನರ್ಜಿ ಇದೆ ಇಲ್ಲಿ. ಸೊ ಕೆಲವು ಗುಪ್ತ ಮಾಹಿತಿಗಳು ಅಂತ ಹೇಳಬಹುದು. ಬಟ್ ನನಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಬಟ್ ತುಂಬ ದೊಡ್ಡ ಸಂದೇಶ ಅಂತೂ ಇದೆ ಇಲ್ಲಿ. ಇದನ್ನ ಬೇಕಾದ್ರೆ ನೀವು ಪಾಸ್ ಮಾಡಿ ಇದರಲ್ಲಿರುವಂಥ ಎನರ್ಜಿನ ನೀವು ಪಿಕ್ ಮಾಡ್ಕೊಳ್ಬಹುದು. ಸೊ ಯಾರೋ ಹೇಳ್ತಿದ್ದಾರೆ ಹಾಗೆಲ್ಲ ಹೇಳಬೇಡಿ, ಅವರು ಲಾಕ್ ಮಾಡಿಬಿಡ್ತಾರೆ ಅಂತ. ಸೊ ಮೆಸೇಜ್ ಅವರಿಗೆ ಅಂತ ಬಂದಮೇಲೆ ಹೇಳ್ದಿರ ಇರೋದಕ್ಕಾಗೋದಿಲ್ಲ. ಅವ್ರು ಲಾಕ್ ಆದರೂ ಮಾಡ್ಕೊಳ್ಳಿ, ಓಪನ್ ಆದರೂ ಮಾಡ್ಕೊಳ್ಳಿ, ಅದು ದೇವರಿಗೆ ಮತ್ತು ಅವರಿಗೆ ಬಿಟ್ಟಂಥ ವಿಚಾರ. ನಟರಾಜರ ಆಶೀರ್ವಾದನ ಪಡ್ಕೊಳ್ಳಿ. ವೀಣೆನ ತರಿಸಿ, ವೀಣೆನ ನುಡಿಸಿ. ಎಷ್ಟು ದಿವಸದಿಂದ ಹೇಳೋದು, ಒಮ್ಮೆ ಹೇಳಿದ್ರೆ ಮಾಡಬೇಕಲ್ವಾ? ಸಂಗೀತದ ಕಾರ್ಯಕ್ರಮಗಳು, ಸಂಗೀತ ಅಭ್ಯಾಸ ನಡಿಬೇಕಲ್ವಾ, ಯಾಕೆ ನಡೆದಿಲ್ಲ ಅನ್ನುವಂಥದ್ದು ಇದೆ. ಸೊ ಎಸ್, ಈ ಸತಿ ತಪ್ಪು ಹೆಜ್ಜೆ ಇಟ್ಟಿದ್ದೆ ಆದರೆ ಸೊ ಮುಂದೆ ನಿಮ್ಮ ಬದಲಾವಣೆ ಆಗಿ ಬೇರೆ ರೀತಿಲೇ ನಿರ್ಧಾರಗಳು ಮತ್ತು ಅವಕಾಶಗಳು ಬೇರೆಯವರಿಗೆ ಹೋಗುತ್ತೆ ಅನ್ನುವಂಥದ್ದು ಇದೆ. ಒಳ್ಳೇದಕ್ಕೆ ಒಳ್ಳೇದು ಮಾಡೋದಕ್ಕೆ ಅಂತ ಬಂದಮೇಲೆ ಒಳ್ಳೇದು ಮಾಡಬೇಕು ಅನ್ನುವಂಥದ್ದು ಇದೆ. ಸೊ ಮಾಡಿ ಅನ್ನುವಂಥದ್ದು ಇದೆ. ನೀವೆಲ್ಲ ಗ್ರೇಟ್ ಸೋಲ್ಸ್ ಇದ್ದೀರಾ. ಸೊ ಹಾಗಾಗಿ ನಿಮಗೆ ಹೆಚ್ಚಿನ ಒಂದು ಭಗವಂತನ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಸೊ ಮ್ಯಾರೇಜ್ ಆಫರ್ ಬರುವಂಥ ಸಾಧ್ಯತೆ ಇದೆ, ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಸೊ ಒಂದು ಒಳ್ಳೆ ಅಧಿಕಾರ ಬರುವಂಥ ಸಾಧ್ಯತೆ ಇದೆ. ಪ್ರೊಟೆಕ್ಷನ್ ಕೂಡ ಇದೆ ನಿಮಗೆ. ಸೊ ನಥಿಂಗ್ ಟು ವರಿ. ಮೊದಲನೇದು, ಎರಡನೇದು, ಮೂರನೇದು. ಜ್ಞಾನದ ಕಡೆ ಗಮನನ ಕೊಡಿ, ಜ್ಞಾನನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. 3 ಕಾರ್ಡಲ್ಲಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಓಹ್, ಚಾಮುಂಡೇಶ್ವರಿ ಮತ್ತೆ ಶಾರದೆ ಬಂದಿದ್ದಾರೆ. ವಾಗ್ದೇವಿ, ಶಕ್ತಿ ದೇವತೆ ಮತ್ತೆ ವಿದ್ಯಾದೇವತೆ. ಶಕ್ತಿ ದೇವತೆ ಮತ್ತು ವಿದ್ಯಾದೇವತೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಅವರಿಬ್ಬರನ್ನು ಭೇಟಿ ಮಾಡಿಸಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಜೊತೆಗೆ ಆದಷ್ಟು ಬೇಗ ಏನಂತೂ ಗುಹೆ ಅಥವಾ ಬಾವಿ ಅಥವಾ ಸಮಥಿಂಗ್ ಏನೋ ಬಂಧನ ಮಾಡಿದ್ದೀರಾ ಅದೆಲ್ಲ ತೆಗೆದುಬಿಡಿ, ಒಳ್ಳೆಯದಾಗತ್ತೆ. ವಿದ್ಯಾದೇವಿಗೆ ಮಾಡಿರುವಂಥ, ಸಂಗೀತ ದೇವಿಗೆ ಮಾಡಿರುವಂಥ, ಅಥವಾ ಶಾರದೆಗೆ ಅಥವಾ ವಾಗ್ದೇವಿಗೆ ಅಥವಾ ಸಮಥಿಂಗ್ ಯಾವುದೋ ಒಂದು ದೇವರಿಗೆ, ಸರಸ್ವತಿಗೆ ಸಂಬಂಧಪಟ್ಟಂಗೆ ಏನು ನೆಗೆಟಿವಿಟಿ ಮಾಡಿ ಹೂತಾಕಿ ಬಂದಿದ್ದೀರಾ ಅದನ್ನೆಲ್ಲ ತೆಗ್ದು ಬಿಡುಗಡೆ ಮಾಡಿಬಿಡಿ. ನೆಕ್ಸ್ಟು ನಿಮಗೆ ಹೆಚ್ಚಿನ ಒಂದು ವಿಶೇಷವಾದಂಥ ಆಶೀರ್ವಾದ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಬಾಡಿ ರಿಕವರಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ
ಪೂರ್ವಾರ್ಜಿತ ಫಲಗಳು ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವು ಸತಿ ನಂಗನ್ಸೋದು ಭಕ್ತರಿಗೂ ಭಗವಂತನಿಗೂ ಪೂರ್ವಾರ್ಜಿತ ಕರ್ಮ ಫಲಗಳು ಜಾಸ್ತಿ ಇರ್ತವೇನೋ ಅಂತ. ಹಾಗಾಗಿ ಇಂಥ ದುಷ್ಟರು ದೇವಿನ ಬಂಧ ಮಾಡುವಂಥದ್ದು ಅಥವಾ ತೊಂದರೆಗೆ ಸಿಲುಕಿಸುವಂಥ ಕೆಲಸನ ಮಾಡ್ತಾರೆ. ಈಗ ಅವ್ರ ಜೊತೆ ಇದ್ದಂಥ ಕಾರ್ಮಿಕ್ ರಿಲೇಶನ್ಶಿಪ್ ದೇವಿಗೂ ಕೂಡ ಬಿಡುಗಡೆ ಆಯಿತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಇನ್ಮೇಲೆ ದೇವಿ ಅವ್ರು ಬಿಡುಗಡೆ ಮಾಡಲಿ ಬಿಡಲಿ ತಾನೇ ಮೇಲ್ ಬರುತ್ತೆ ಅದು ಅನ್ನುವಂಥದ್ದು ಇದೆ. ಸೊ ಎಲ್ಲ ಬಂಧನಗಳನ್ನ ಸುಟ್ಟಾಕ್ಬಿಡಿ, ಆ ಬಂಧನದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬೆಟ್ಟದ ತಾಯಿ ವನದುರ್ಗೆಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಸಿಂಹವಾಹಿನಿ ನವರಾತ್ರಿಯಲ್ಲಿ ನಿಮಗೆ ವಿಶೇಷವಾದಂಥ ಆಶೀರ್ವಾದನ ಮಾಡ್ತಾಳೆ. ಸದ್ಯಕ್ಕೆ ವಿರಾಮದಲ್ಲಿರುವಂಥ ತಾಯಿನ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳಿಂದ ತೃಪ್ತಗೊಳಿಸಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನು ಕಾಪಾಡ್ತಿರುವಂಥ ತಾಯಿಗೆ ನಿಮ್ಮ ಕೃತಜ್ಞತೆ ಹೇಗೆ ಸಲ್ಲಿಸಬಹುದು, ಸಲ್ಲಿಸಿ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ನದಿ ತೀರದ ದಂಡೆ ಮೇಲೆ ತಾಯಿ ನಿಂತಿದ್ದಾಳೆ ಅನ್ನುವಂಥದ್ದು ಇದೆ. ಸೊ ವೆಯ್ಟ್ ಮಾಡ್ತಿದ್ದಾಳೆ ಯಾವಾಗ ನಿಮ್ಮ ಕರೆ ಬರುತ್ತೆ ಅಂತ. ಯಾವಾಗಲೂ ನಾವು ದೇವರಿಗೋಸ್ಕರ ಕಾಯಬೇಕು. ಇಲ್ಲಿ ದೈವನೇ ನಮಗೋಸ್ಕರ ಕಾಯ್ತಾ ಇದೆ. ಸೊ ಒಳ್ಳೆಯದಾಗಲಿ. ಕರೀರಿ ತಾಯಿನ, ನಿಮ್ಮ ಮನೆಗೆ ಬಂದು ಶುಭ ಹೇಳಿ ಹೋಗುತ್ತೆ. ದ ಸೇಜ್ ಇದೆ. ಸೊ ಏನೋ ಒಂದು ಇಲ್ಲಿ ನೆಕ್ಸ್ಟ್ ಬರಿಬೇಕು ಅಂದರೆ ಶಾಹಿ ಬರೆದು ಶಾಹಿನೇ ಖಾಲಿಯಾಗಿದೆ, ಇಂಕ್ ಖಾಲಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ನೋಡಿ, ಇದೆರಡು ಕಾರ್ಡು ಸಿಮಿಲರ್ ಇದೆ. ತಾಯಿ ಏನೋ ಬರೆಯೋದಕ್ಕೆ ಹೇಳ್ತಿದ್ದಾಳೆ. ಗಣೇಶ ಬರೀತಾ 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 ಯಾರೋ ನಿದ್ದೆ ಮಾಡ್ತಿದ್ದಾರೋ ಆಕಳಿಸ್ಕೊಂಡು ನೋಡ್ತಿದ್ದಾರೋ ಗೊತ್ತಿಲ್ಲ, ನನಗೂ ಹಾಕ್ಲಿಕ್ಕೆ ಬರ್ತಿದೆ. ಸೊ ತಾಯಿ ಹೇಳ್ತಾ ಇರೋದನ್ನ ಗಣೇಶ ಬರೀತಿದ್ದಾರೆ. ಸಮಥಿಂಗ್ ವಿಲ್ ರಹಸ್ಯ ವಿದ್ಯೆ ಅಥವಾ ರಹಸ್ಯ ಪಠಣ ಅಥವಾ ರಹಸ್ಯವಾಗಿ ಸಮಥಿಂಗ್ ಏನು ಹೇಳ್ತಾರೆ, ಏನೋ ದಾಖಲಾತಿಗಳು ನಡೀತಾ ಇದೆ. ಬಟ್ ಬರಿತಾ ಬರಿತಾ ಸಮಥಿಂಗ್ ವಿಲ್ ಎಂಡ್. ಸೊ ವಾಟ್ ನೆಕ್ಸ್ಟ್ ಅನ್ನುವಂಥ ಕ್ವಶನ್ ಮಾರ್ಕ್ ಇದೆ. ಈಗ ಅವರು ಮುಂದಿನ ಭವಿಷ್ಯ ಬರಿಬೇಕು ಅಂದರೆ ಅವ್ರಿಗಿರುವಂಥ ಬಂಧನಗಳನ್ನ ನೀವು ತೆಗಿಲೇಬೇಕು. ತೆಗಿಲಿಲ್ಲ ಅಂದರೆ ಎಂಡ್ ಆಗತ್ತೆ. ತೆಗೆದ್ರಷ್ಟೇ ಮುಂದೆ ಏನಾಗಬಹುದು ಅನ್ನೋದರ ಸೂಚನೆ, ಅಥವಾ ವಾಟ್ ವಿಲ್ ಕಮ್ ನೆಕ್ಸ್ಟ್ ಇದರ ಒಂದು ಸೂಚನೆ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಮತ್ತು ಬರೀ ಅನ್ನನ ತಿನ್ನಿಸ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ವಿಲ್ ಲೈಕ್ ದಟ್. ದಿನಾಗಲೂ ಮಂತ್ರ ಜಪ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ವಾರ್ನಿಂಗ್ ಇದೆ ನಿಮಗೆ. ದಕ್ಷಿಣ ದಿಕ್ಕಿಂದ ಒಂದು ವಾರ್ನಿಂಗ್ ಅಂತ ಅನ್ನಿಸ್ತಾ ಇದೆ ನನಗೆ. ಸಮಥಿಂಗ್ ದಕ್ಷಿಣ ಪೂರ್ವ ಆ ಥರ, ಅಥವಾ ಆಗ್ನೇಯ ದಿಕ್ಕು ಕೂಡ ಇರಬಹುದು. ಸಮಥಿಂಗ್ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಸೊ ಗಣೇಶ ಸರಸ್ವತಿ ಮಾತೆ ಇಬ್ಬರು ಕೂಡ ವಿಶೇಷವಾಗಿ ಏನೋ ಒಂದು ಸಾಕು ಇಷ್ಟೊಂದು ಅನ್ಯಾಯ ಮಾಡಿದ್ದು, ಇನ್ನು ಒಳ್ಳೆಯದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಲೈಕ್ ದಟ್. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸಕ್ಸಸ್ ಇನ್ ಯೋಗ, ರಿಸೋರ್ಸ್ ಇನ್ ಆಲ್ ಅಂತ ಇದೆ. ಸೊ ಎಸ್, ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ. ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಸೊ ಲಕ್ಷ್ಮೀನಾರಾಯಣರ ಆಶೀರ್ವಾದ, ಕೃಷ್ಣ ರುಕ್ಮಿಣಿಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಯಾವಾಗಲೂ ಅವ್ರು ನಿಮಗೆ ಒಳ್ಳೆಯದೇ ಬಯಸ್ತಾ ಇದ್ದಾರೆ, ಒಳ್ಳೆಯದೇ ಆಗುತ್ತೆ. ಓಕೆ, ಸೊ ಕೃತಜ್ಞತೆಯಿಂದ ಇರಿ ಅನ್ನುವಂಥದ್ದು ಇದೆ. ಸೊ ಈಗ ಇಲ್ಲಿ ಆಂಜನೇಯಂದು 3 ಕಾರ್ಡ್ ಇಡ್ತೀನಿ. ಮೊದಲನೇದು 2, 3.
ಸೊ ಬಾಟಮ್ ಆಫ್ ದಿ ಡೆಕ್ಸ್ ನ್ಯೂ ಬಿಗಿನಿಂಗ್ ಇದೆ. ಸೊ ಒಂದು ಹೊಸ ಬಿಗಿನಿಂಗ್, ಫ್ರೆಶ್ ಸ್ಟಾರ್ಟ್ ನಿಮ್ಮ ಜೀವನಕ್ಕೆ ಬರುತ್ತೆ. ಸೊ ಎಲ್ಲವೂ ಕೂಡ ಸಾಧ್ಯ ಇದೆ, ನಂಬಿ ಶಾಂತವಾಗಿ ಇರಿ ಅನ್ನುವಂಥದ್ದು ಇದೆ. ಬೇರೆಯವ್ರಿಗೆ ಒಳ್ಳೇದು ಮಾಡಿ ಇದರಿಂದ ನೀವು ಬೆಳೀರಿ ಅನ್ನುವಂಥದ್ದು ಇದೆ. ತಾಳ್ಮೆ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ. ಮೊದಲನೇದು, ಎರಡನೇದು, ಮೂರನೇದು. ಸೊ ಮೊದಲನೇದು ಬಿಲ್ಡ್ ಎ ಸ್ಟ್ರಾಂಗ್ ರಿಲೇಶನ್ಶಿಪ್ ಅಂತ ಹೇಳ್ತಿದ್ದಾರೆ. ಸೊ ಒಂದು ಪ್ರಾಮಾಣಿಕವಾದಂಥ ಸಂಬಂಧನ ಮಾಡ್ಕೊಳ್ಳಿ. ಒಂದು ಗಟ್ಟಿಯಾದ ಸಂಬಂಧ, ಒಂದು ಮರ್ಯಾದೆ ಇರುವಂಥ ಸಂಬಂಧ, ರೆಸ್ಪೆಕ್ಟ್ ಇರುವಂಥ ಸ್ಟ್ರಾಂಗ್ ರಿಲೇಶನ್ಶಿಪ್ ನಿಮ್ಮ ಲೈಫಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ಎರಡು ರೀತಿಯ ಸಂಬಂಧ ಹೇಳ್ತಾ ಇದೆ. ಒಂದು, ನಿಮ್ಮ ಮತ್ತು ಭಗವಂತನ ನಡುವೆ ಇರುವಂಥ ಸಂಬಂಧ ಶುದ್ಧವಾಗಿ, ನಂಬಿಕೆಯಿಂದ ದೃಢವಾಗಿ ಇರಲಿ ಅಂತ ಹೇಳ್ತಾ ಇದ್ರೆ. ಇನ್ನೊಂದು ಸಂಬಂಧ ನಿಮ್ಮ ಜೊತೆ ಇರಲಿ ಅನ್ನುವಂಥದ್ದು ಇದೆ. ನೀವು ಆತ್ಮಸಾಕ್ಷಿ, ಮನಸ್ಸಾಕ್ಷಿ ಅನ್ನುವಂಥ ಸಂಬಂಧನ ಗಟ್ಟಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಧ್ಯ ಆದರೆ ಹೆಚ್ಚು ಕಲಿಯೋದ್ರ ಕಡೆ ಗಮನನ ಕೊಡಿ. ಎಲ್ಲ ಸಂಬಂಧಗಳಿಗೂ ಬೆಲೆ ಕೊಡೋದನ್ನ ಕಲ್ತ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ. ಅವರವರ ಪರಿಸ್ಥಿತಿ, ಅವರವರ ಮನಸ್ಥಿತಿ, ಅವರವರ ವಸ್ತುಸ್ಥಿತಿ, ಮನೆ, ಪರಿಸರ, ವಾತಾವರಣ ಎಲ್ಲವೂ ಅವ್ರನ್ನ ಒಳ್ಳೆಯವರು ಅಥವಾ ಕೆಟ್ಟವರನ್ನಾಗಿ ಮಾಡುತ್ತೆ. ಸೊ ಹಾಗಾಗಿ ನಾವು ಅವರನ್ನ ತೀರ್ಮಾನ ಮಾಡೋದು ಬೇಡ ಅನ್ನುವಂಥದ್ದನ್ನು ಇಲ್ಲಿ ಆಂಜನೇಯ ಹೇಳ್ತಿದ್ದಾರೆ. ಎರಡನೇದು, ಸೊ ಫೇತ್ ಇನ್ ಟಫ್ ಟೈಮ್. ಸೊ ಕಷ್ಟ ಸಮಯದಲ್ಲಿ ನನ್ನನ್ನು ನೆನಪು ಮಾಡ್ಕೊ, ನನ್ನನ್ನು ನಂಬು ಅಥವಾ ನನ್ನ ಆರಾಧನೆ ಮಾಡು, ಭರವಸೆ ಇಟ್ಕೋ, ಕಷ್ಟ ಕಾಲದಲ್ಲಿ ಭರವಸೆ ಇರಲಿ ಅಂತ ಹೇಳ್ತಿದ್ದಾರೆ. ಈ ಕ್ಷಣದ ಭರವಸೆ ನಿನ್ನ ಜೀವನಕ್ಕೆ ಎಷ್ಟೋ ಪರಿಹಾರಗಳನ್ನ ಕೊಟ್ಬಿಡ್ಬೋದು. ಹಾಗಾಗಿ ನಂಬಿಕೆ, ದೃಢ ವಿಶ್ವಾಸ ಇರಲಿ, ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವಂಥ ಭರವಸೆ ಇರಲಿ ಅನ್ನುವಂಥದ್ದು ಇದೆ. ಜೊತೆಗೆ ದಿನಾಗ್ಲೂ ಹನುಮಾನ್ ಚಾಲೀಸನ ಕೇಳ್ತಾ ಇರಿ, ಅಥವಾ ಬಜರಂಗಿ ಸಾಬರ್ ಮಂತ್ರ ಅಂತ ಸಿಗುತ್ತೆ, ಅದನ್ನಾದರೂ ಕೇಳಿ, ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ. ಐ ಆಮ್ ಮೋರ್ ದೆನ್ ಪವರ್ಫುಲ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಸಮಸ್ಯೆಗಳಿಗಿಂತ ನಾನು ಶಕ್ತಿಶಾಲಿ ಇದ್ದೀನಿ, ನಿನ್ನ ಶತ್ರುಗಳಿಗಿಂತ ನಾನು ಶಕ್ತಿಶಾಲಿ ಇದ್ದೀನಿ. ಎಂಥ ದೊಡ್ಡ ಸಮಸ್ಯೆ ಬಂದ್ರೂ ಆ ಸಮಸ್ಯೆಗಿಂತ 100 ಪಟ್ಟು ದೊಡ್ಡದಾಗಿ ನಾನು ನಿನ್ನ ಜೀವನದಲ್ಲಿ ಬಂದು ಇಳಿತೀನಿ ಅನ್ನುವಂಥ ಭರವಸೆನ ಕೊಡ್ತಿದ್ದಾರೆ. ಮೂರನೇದು, ಯಾರು ಆಯ್ಕೆ ಮಾಡಿದ್ದೀರಾ, ಸರ್ವ್ ವಿತ್ ಹಾರ್ಟ್ ಅಂತ ಹೇಳ್ತಿದ್ದಾರೆ. ಏನೇ ಮಾಡೋದಿದ್ರು ಹೃದಯದಿಂದ ಮಾಡಿ, ಎರಡೊಂದು ಮನಸ್ಸಿಂದ ಮಾಡಬೇಡಿ. ಮಾಡಬೇಕೋ ಬೇಡವೋ, ಕೊಡಬೇಕೋ ಬೇಡವೋ, ಹೇಳಬೇಕೋ ಬೇಡವೋ, ಈ ಥರ ನಿಸ್ವಾರ್ಥವಾಗಿ ಮಾಡಿದ್ದು ಯಾವಾಗಲೂ ಭಗವಂತನಿಗೆ ತಲುಪುತ್ತೆ. ಮತ್ತು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ರಿಟರ್ನ್ ಬಂದೇ ಬರುತ್ತೆ. ಬಟ್ ಆದರೆ ನೀವು ಯಾರಿಗಾದರೂ ಮಾಡಬೇಕಾದ್ರೆ, ಅಯ್ಯೋ ಇವರು ನನಗೆ ರಿಟರ್ನ್ ಏನು ಕೊಡ್ತಾರೆ, ಇದರಿಂದ ಏನು ಲಾಭ ಬರುತ್ತೆ, ಇದರಿಂದ ನಾನು ಯಾವ ರೀತಿಯಲ್ಲಿ ಅನುಕೂಲ ಪಡ್ಕೊಳ್ಬೋದು, ಇದೆಲ್ಲ ಯೋಚನೆ ಮಾಡ್ತೀರಾ. ನಿಸ್ವಾರ್ಥವಾಗಿ ನೀವು ಸೇವೆ ಮಾಡ್ತಾ ಬನ್ನಿ, ಸಹಾಯ ಮಾಡ್ತಾ ಬನ್ನಿ. ನಾನು ನಿಂಗೆ ಸಹಾಯಕನಾಗಿ ಇರ್ತೀನಿ, ನಿನ್ನೆಲ್ಲ ನೋವು ಕಷ್ಟಗಳನ್ನು ನಾನು ಪರಿಹರಿಸ್ತೀನಿ, ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ನಿನ್ನ ಹೃದಯದಲ್ಲಿ ನಾನಿಲ್ಲ, ನನ್ನ ಹೃದಯದಲ್ಲಿ ನೀವಿದ್ದೀರಾ ಅಂತ ಆಂಜನೇಯ ಹೇಳ್ತಿದ್ದಾರೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಆಂಜನೇಯನ ದೇವಸ್ಥಾನಕ್ಕೆ ಅಥವಾ ಮಂಗಗಳಿಗೆ ಬಾಳೆಹಣ್ಣು ಅಥವಾ ಏನಾದರೂ ತಿನ್ನೋ ಐಟಮನ್ನು ಕೊಡಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್. ಎಲ್ಲರಿಗೂ ಒಳ್ಳೆಯದಾಗಲಿ. ಗಣೇಶ, ಆಂಜನೇಯ, ಸರಸ್ವತಿ ಮಾತೆ ಎಲ್ಲರಿಗೂ ಒಳ್ಳೆಯದನ್ನು ತರಲಿ ಅಂತ ಆಶಿಸ್ತಾ, ಟೇಕ್ ಕೇರ್, ಬಾಯ್, ನಮಸ್ತೆ,
ವಾಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೆಯದಾಗಲಿ.